ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಅನೇಕ ರೈತರ ಕೋರಿಕೆ ಮೇರೆಗೆ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯಾಗಿರುವಂತಹ ಅಂಚೆ ಕಚೇರಿಯ ಮೂಲಕ ಪಾರ್ಸಲ್ ಸರ್ವಿಸ್ ಅನ್ನ ಆರಂಭಿಸ್ತಾ ಇದ್ದೇವೆ. ನೀವು ಮುಂದಿನ ವಾರ ಏನು ಸ್ಪ್ರೇ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದ್ದ ಹಾಗೆ ನೀವು ನಿಮ್ಮ ಬೆಳೆಯ ಫೋಟೋಗಳನ್ನ ನಮಗೆ ಕಳಿಸಿ ತಾಂತ್ರಿಕ ಮಾಹಿತಿಯನ್ನ ಪಡ್ಕೊಂಡು ಮುಂದೆ ಸ್ಪ್ರೇ ಮಾಡಬಹುದಾದಂತ ಔಷಧಿಗಳನ್ನ ಪೋಸ್ಟ್ ಮೂಲಕ ತರಿಸ್ಕೋಬಹುದಾಗಿದೆ. ನಿಮ್ಮ ಸಹಕಾರ ಇರಲಿ. ಈಗಾಗಲೇ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಶುಂಠಿ ಬೆಳೆಯನ್ನ ನಾಟಿ ಮಾಡಿ ಆಗಿದೆ. 50ರಿಂದ 60 ದಿನ ಸಮೀಪಿಸ್ತಾ ಇದೆ. ಮೊದಲ ಗೊಬ್ಬರ ಕೊಡಬೇಕಾಗಿತ್ತು, ಮಳೆ ರಾಯ ಬಂದಿಲ್ಲ. ನೀರಿನ ಕೊರತೆಯ ಕಾರಣಕ್ಕಾಗಿ ಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಸಿಲಿನ ಪ್ರಖರತೆಯ ಕಾರಣಕ್ಕಾಗಿ ಗೊಬ್ಬರ ಹಾಕ್ಬೇಕೋ ಬೇಡೋ ಅನ್ನುವಂತಹ ಪರಿಸ್ಥಿತಿಗಳು ರೈತರ ಮುಂದಿದೆ. ಇಂತಹ ಸಂದರ್ಭದಲ್ಲಿ ಗೊಬ್ಬರ ಹಾಕಲು ಸಾಧ್ಯ ಆಗದೆ ಇರತಕ್ಕಂತಹ ರೈತರಿಗೆ ಒಂದು ವರದಾನ ಇಳ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪೋಷಕಾಂಶ ಸಹಿತವಾಗಿರುವಂತಹ ಗೊಬ್ಬರ. ನಾವಿನ್ಯತೆ ಮತ್ತು ತಂತ್ರಜ್ಞಾನದಲ್ಲಿ ರೈತರ ಹೊಸ ಭರವಸೆಯಾಗಿರುವಂತಹ ಸಿರಿಗೆರಿ ಕಾರ್ಪೊರೇಟ್ ಪ್ರೈವೇಟ್ ಲಿಮಿಟೆಡ್ ಅವರ ಭರವಸೆಯ ಉತ್ಪನ್ನ ಇಳ. ಈ ಉತ್ಪನ್ನವನ್ನ ರೈತರಿಗೆಲ್ಲರಿಗೂ ತಲುಪಿಸಬೇಕು ಅಂತ ಹೇಳಿ ಡಿ ಅಗ್ರಿಸೆನ್ಸ್ ಸಂಸ್ಥೆ ಕರ್ನಾಟಕದಾದ್ಯಂತ ರೈತರಿಗೆ ಮಾಹಿತಿ ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಳ ಪ್ರಾಡಕ್ಟ್ ಅನ್ನ ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ. ಬೆಳೆ ಯಾವುದೇ ಇರಲಿ, ಇಳ ಮೈಕ್ರೋನ್ಯೂಟ್ರಿಯೆಂಟ್ ಪೋಷಕಾಂಶ ಸಹಿತವಾದಂತಹ ಗೊಬ್ಬರ ನ್ಯಾನೋ ತಂತ್ರಜ್ಞಾನ ಆಧಾರಿತವಾಗಿದೆ. ಈ ಇಳ ಗೊಬ್ಬರದಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಬೆಳೆಯ ಉತ್ತೇಜಕಗಳಾಗಿರ್ತಕ್ಕಂತಹ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಬಹುದಾದಂತಹ ಜಿಂಕ್, ಬೆಳೆಯ ಬೆಳವಣಿಗೆ ಹಣ್ಣು ಹೂವುಗಳ ಸಂಖ್ಯೆ ಹೆಚ್ಚಿಸಲಿಕ್ಕೆ ಕಾರಣವಾಗುವಂತಹ ಬೋರಾನ್, ಬೆಳೆಯ ಉಸಿರಾಟದ ಮೇಲೆ ಪರಿಣಾಮ ಬೀರುವ ಮತ್ತು ಪತ್ರ ಹರಿತ್ತು ಉತ್ಪಾದಿಸಲು ಸಹಾಯಕವಾಗುವಂತಹ ಫೆರಸ್, ಬೆಳೆ ತನ್ನ ಅಡುಗೆಯನ್ನ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಸಹಾಯಕವಾಗುವ ಫೋಟೋಸಿಂಥಿಸಿಸ್ ಪ್ರಕ್ರಿಯೆಯನ್ನ ವೇಗಗೊಳಿಸುವಂತಹ ಮ್ಯಾಂಗನೀಸ್ ಅಂಶಗಳನ್ನ ಇಳ ಮುಖ್ಯವಾಗಿ ಹೊಂದಿದೆ. ಇದರಲ್ಲಿ ಬಳಸಿರುವಂತಹ ತಂತ್ರಜ್ಞಾನ ನಾವೀನ್ಯತೆಯಿಂದ ಕೂಡಿದ್ದು ನ್ಯಾನೋ ತಂತ್ರಜ್ಞಾನ ಆಧಾರಿತವಾಗಿರೋದ್ರಿಂದ ಬೆಳೆಗಳಿಗೆ ಸುಲಭವಾಗಿ ಪೋಷಕಾಂಶಗಳನ್ನ ಹೀರಿಕೊಳ್ಳಲಿಕ್ಕೆ ನೆರವಾಗಲಿದೆ. ಅಲ್ಲದೆ ಇಳ ಭೂಮಿಯೊಳಗಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಷ್ ಪೋಷಕಾಂಶಗಳನ್ನ ಬೆಳೆ ಹೀರಿಕೊಳ್ಳಲು ಹಾಗೂ ಸಮರ್ಪಕವಾಗಿ ಬಳಸಿಕೊಳ್ಳಲಿಕ್ಕೆ ಬೆಳೆಗಳ ಎಲ್ಲ ಹಂತದಲ್ಲೂ ಕೂಡ ಸಹಾಯ ಮಾಡುತ್ತೆ. ಇಳ ಬೆಳೆ ಆಹಾರವನ್ನ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ವೇಗವನ್ನ ನೀಡೋದ್ರಿಂದ ಬೆಳೆ ಸದೃಢವಾಗಿ ಆರೋಗ್ಯಯುತವಾಗಿ ಬೆಳವಣಿಗೆ ಹೊಂದೋದ್ರಿಂದ ಭವಿಷ್ಯದಲ್ಲಿ ಬೆಳೆಗಳಿಗೆ ತಗುಲಬಹುದಾದಂತಹ ಅನೇಕ ರೋಗಗಳನ್ನ ನಿಯಂತ್ರಿಸುವಲ್ಲಿ ಕೂಡ ಇಳ ರೈತರಿಗೆ ಸಹಾಯ ಮಾಡುತ್ತೆ, ಬೆಳೆಯ ರಕ್ಷಕನಾಗಿ. ಅನೇಕ ಪ್ರತಿಕೂಲ ಸಂದರ್ಭದಲ್ಲಿ ಈಗ ನೀವೆಲ್ಲ ಗಮನಿಸ್ತಾ ಇದ್ದೀರಾ, ಟೆಂಪರೇಚರ್ 36-37 ಡಿಗ್ರಿ ಹೋಗ್ತಾ ಇದೆ, ಕೆಲವು ಕಡೆ 40 ಡಿಗ್ರಿಯನ್ನ ದಾಟಿದೆ. ಈಗ ಉಷ್ಣಾಂಶ ಹೆಚ್ಚಾಗಿದೆ. ಇನ್ನ ಸ್ವಲ್ಪ ದಿನ ಹೋಯ್ತು ಅಂದ್ರೆ ಒಂದೇ ಸಾರಿಗೆ ಮಳೆ ಜಾಸ್ತಿ ಆಯ್ತು ಅಂದ್ರೆ ತೇವಾಂಶ ಜಾಸ್ತಿ ಆಗಿ ಜೌಗಾಗಿ ಗೊಬ್ಬರ ಹಾಕ್ಲಿಕ್ಕೆ ಅವಕಾಶ ಕೊಡದಂತಹ ಸಂದರ್ಭಗಳು ಕೂಡ ಅನೇಕ ರೈತರು ಎದುರಿಸ್ತೀವಿ. ಇಂತಹ ಪ್ರತಿಕೂಲ ಸಂದರ್ಭದಲ್ಲೂ ಕೂಡ ತಾಪಮಾನದ ಏರಿಳಿತದಂತಹ ಪ್ರಸಂಗಗಳಲ್ಲಿ, ಅತಿವೃಷ್ಟಿ ಅನಾವೃಷ್ಟಿ ಅಂತಹ ಸಂದರ್ಭಗಳಲ್ಲಿ ಬೆಳೆಯ ಇಮ್ಯುನಿಟಿ ಅಂದ್ರೆ ಪ್ರತಿಕಾಯ ಶಕ್ತಿಯನ್ನ ಹೆಚ್ಚಿಸಿ ಬೆಳೆ ಆರೋಗ್ಯಕರವಾಗಿ ಜೀವಿಸಿ ಅಧಿಕ ಇಳುವರಿಯನ್ನು ಕೊಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡುವಲ್ಲಿ ಇಳ ಬೆಳೆಗಳಿಗೆ ಸ್ನೇಹಯುತವಾಗಿ ಕೆಲಸ ಮಾಡುತ್ತೆ. ಈ ಇಳವನ್ನ ನಿಯಮಿತವಾಗಿ ಕಾಲಕಾಲದಲ್ಲಿ ಬಳಸೋದ್ರಿಂದ ಬೆಳೆಯ ಆರೋಗ್ಯ, ಬೆಳೆಯ ಗುಣಮಟ್ಟ, ಬೆಳೆಯ ಇಳುವರಿ ಹೆಚ್ಚಿಸಿಕೊಳ್ಳೋದ್ರೊಂದಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆಯನ್ನ ಪಡೆಯುವಲ್ಲೂ ಕೂಡ ಇಳ ರೈತರಿಗೆ ವರದಾನವಾಗಿದೆ. ಇದು ಅಡಿಕೆ, ಕಾಳುಮೆಣಸು, ಕಬ್ಬು, ಶುಂಠಿ, ತೆಂಗು, ಬಾಳೆ, ಏಲಕ್ಕಿ ಹಾಗೂ ಎಲ್ಲ ರೀತಿಯ ತೋಟಗಾರಿಕಾ ಬೆಳೆಗಳಿಗೂ ಮತ್ತು ತರಕಾರಿ ಬೆಳೆಗಳಲ್ಲಿ ಅದ್ಭುತವಾಗಿ ಇದರ ಪರಿಣಾಮಗಳನ್ನು ಕಾಣಬಹುದು. ದ್ವಿದಳ ಧಾನ್ಯ ಬೆಳೆಗಳಲ್ಲಿ, ಕಾಳಿನ ಬೆಳೆಗಳಲ್ಲೂ ಕೂಡ ಅತ್ಯಂತ ಅದ್ಭುತವಾದಂತಹ ಫಲಿತಾಂಶವನ್ನ ಕಂಡಿರ್ತಕ್ಕಂತಹ ರೈತರು ಸಂತೋಷದಿಂದ ಇಳವನ್ನ ಹಲವು ಬಾರಿ ಬಳಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಇಳವನ್ನ ಎಷ್ಟು ಪ್ರಮಾಣದಲ್ಲಿ ಬೆಳೆಗಳಿಗೆ ಬಳಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ 150 kg ಗೊಬ್ಬರವನ್ನ ಬಳಸಬಹುದು. ಶುಂಠಿ, ಅಡಿಕೆ, ಕಾಳು ಮೆಣಸು, ಏಲಕ್ಕಿ ಮುಂತಾದ ತೋಟಗಾರಿಕಾ ಬೆಳೆಗಳಿಗೆ 150ರಿಂದ 500 ಗ್ರಾಂ ಪ್ರತಿ ಗಿಡಕ್ಕೆ ಅಥವಾ ಮರಕ್ಕೆ ಬಳಸೋದ್ರಿಂದ ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ಸಹಕಾರಿಯಾಗುತ್ತೆ. ಈ ಇಳಾದ ಇನ್ನೊಂದು ವಿಶೇಷ ಏನು ಅಂದ್ರೆ ಇದರಲ್ಲಿ ಬಳಸಿರುವಂತಹ ತಂತ್ರಜ್ಞಾನ. ಇದರ ಕಣಗಳ ಗಾತ್ರ ಸಣ್ಣದಾಗಿರೋದ್ರಿಂದ, ಸಣ್ಣ ಪಾರ್ಟಿಕಲ್ ಅನ್ನು ಹೊಂದಿರೋದ್ರಿಂದ ಬೆಳೆ ಸುಲಭವಾಗಿ ಅವುಗಳನ್ನ ಹೀರ್ಕೊಳ್ಬಹುದು. ಜೊತೆಗೆ ಇದು ಆಮ್ಲೀಯ ಮತ್ತು ಕ್ಷಾರೀಯ ಮಣ್ಣಿನಲ್ಲೂ ಕೂಡ ಅದ್ಭುತವಾದ ರೀತಿಯಲ್ಲಿ
ಕೆಲಸವನ್ನ ಮಾಡುತ್ತೆ. ಇದು ರೈತರಿಗೆ ಇನ್ನೊಂದು ವರದಾನ. ಅಂದ್ರೆ ನಿಮ್ಮ ಮಣ್ಣಿನ pH 7ಕ್ಕಿಂತ ಕಡಿಮೆ ಇದ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ, 7ಕ್ಕಿಂತ ಹೆಚ್ಚಿದ್ರೂ ಕೂಡ ಇದು ಅದ್ಭುತವಾದಂತಹ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಬಿಸಿಲು ಮಳೆಯಂತಹ ಸಂದರ್ಭದಲ್ಲಿ ಗಿಡಗಳಿಗೆ ಸ್ಟ್ರೆಸ್ ಉಂಟು ಮಾಡದೇನೆ ಗಿಡ ಆರಾಮವಾಗಿ ಈ ಪೋಷಕಾಂಶಗಳನ್ನ ಹೀರಿಕೊಳ್ಳಿಕ್ಕೆ, ಅವುಗಳ ಆಹಾರವನ್ನ ಸಿದ್ಧಪಡಿಸಿಕೊಳ್ಳಿಕ್ಕೆ ಬೆಳೆಗೆ ಇದು ಸಹಾಯಕವಾಗಿರೋದ್ರಿಂದ ಇಳ ರೈತರಿಗೆ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಬೆಳೆಯ ಇಳುವರಿಗೆ ಕಾರಣ ಆಗುತ್ತೆ. ಬೆಳೆಯ ಪ್ರತಿಕಾಯ ಶಕ್ತಿ, ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸಿ ಬೆಳೆಯ ಆರೋಗ್ಯ ಮತ್ತು ಇಳುವರಿಯಲ್ಲಿ ಯಾವುದೇ ಕೊರತೆ ಆಗದ ಹಾಗೆ, ಇಳುವರಿ ಕಡಿಮೆ ಆಗದ ಹಾಗೆ ನೋಡಿಕೊಳ್ಳೋ ನಿಟ್ಟಿನಲ್ಲಿ ಇಳ ಒಂದು ಗೇಮ್ ಚೇಂಜರ್ ಆಗಿ ರೈತರ ಕೈಗೆ ಸಿಗ್ತಾ ಇದೆ. ಒಂದು ಸಾರಿ ಇಳವನ್ನ ಟ್ರೈ ಮಾಡಿ ನೋಡಿ. ಯಾಕೆ ಅಂದ್ರೆ ವಿನೂತನವಾದ ತಂತ್ರಜ್ಞಾನಗಳನ್ನ, ಅತ್ಯಂತ ಅದ್ಭುತವಾದಂತಹ ಪ್ರಾಡಕ್ಟ್ ಗಳನ್ನ ಶಿವ ಆಗ್ರೋ ಕೆಮಿಕಲ್ಸ್ ರೈತರಿಗೆ ತಲುಪಿಸ್ತಾ ಇದೆ. ಆ ಪ್ರಾಡಕ್ಟ್ ಗಳ ಕುರಿತಾದಂತಹ ತಾಂತ್ರಿಕ ಮಾಹಿತಿಗಳನ್ನ ರೈತರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ನೀವು ಬಳಸಿ ನೋಡಿ, ಮತ್ತೆ ಇತರೆ ರೈತರಿಗೆ ಪರಿಚಯಿಸಿದ್ರಿ ಅಂದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಆಗುತ್ತೆ. ಶುಂಠಿ ಬೆಳೆಯ ಮೊದಲ ಹಂತದಲ್ಲಿ ನೀವು ಈ ಇಳವನ್ನ ಬಳಸಬಹುದು. ಹೆಚ್ಚಿನ ತಾಂತ್ರಿಕ ಮಾಹಿತಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ ಸಂಸ್ಥೆಯನ್ನ ಭೇಟಿಯಾಗಿ. ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿಯಾಗೋಣ. ನಮಸ್ಕಾರ.